ನಮಸ್ಕಾರ ಪ್ರಿಯ ರಾಶಿ ಪ್ರೇಮಿಗಳೇ, ಸ್ವಾಗತ ನಮ್ಮ ಚಾನೆಲ್ಗೆ. ಇಂದು ನಾವು ಮಾತಾಡೋಣ ಮೇಷ ರಾಶಿಯ ನವೆಂಬರ್ ತಿಂಗಳ ಭವಿಷ್ಯ 2025 ಕುರಿತು. ಈ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹ, ಹೊಸ ಅವಕಾಶಗಳು ಮತ್ತು ಹೊಸ ತಿರುವುಗಳನ್ನು ತರಲಿದೆ. ಆದರೆ ಎಚ್ಚರಿಕೆಯಿಂದ ಇರಬೇಕಾದ ಕೆಲವು ಸಂಗತಿಗಳೂ ಇವೆ. ಹಾಗಾದರೆ ಬನ್ನಿ, ಈ ತಿಂಗಳು ಮೇಷ ರಾಶಿಯವರಿಗೆ ಯಾವ ರೀತಿಯ ಬದಲಾವಣೆಗಳನ್ನು ತರುತ್ತದೆ ನೋಡಿ. 1. ಸಾಮಾನ್ಯ ಭವಿಷ್ಯ ಜನರಲ್ ಪ್ರೆಡಿಕ್ಷನ್. ಮೇಷ ರಾಶಿಯವರಿಗೆ ನವೆಂಬರ್ ತಿಂಗಳು ಚೈತನ್ಯ, ಉತ್ಸಾಹ ಮತ್ತು ಹೊಸ ಪ್ರಾರಂಭಗಳ ಸಮಯ. ಈ ತಿಂಗಳಲ್ಲಿ ನೀವು ಬಹುಕಾಲದಿಂದ ಬಯಸುತ್ತಿದ್ದ ಒಂದು ವಿಷಯವನ್ನು ಸಾಧಿಸುವ ಸಾಧ್ಯತೆ ಬಹಳ ಹೆಚ್ಚು. ದೀರ್ಘಕಾಲದ ಕನಸುಗಳಿಗಾಗಿ ಮಾಡಿದ ಪ್ರಯತ್ನಗಳಿಗೆ ಫಲ ದೊರೆಯುವ ಕಾಲ ಇದು. ಆದರೆ ಅಹಂಕಾರ ಮತ್ತು ತ್ವರಿತ ನಿರ್ಧಾರಗಳಿಂದ ದೂರವಿರಿ, ಇಲ್ಲವಾದರೆ ಯಶಸ್ಸು ಕೈತಪ್ಪಬಹುದು. ಒಟ್ಟಾರೆ ಆತ್ಮವಿಶ್ವಾಸದಿಂದ ನಡೆದುಕೊಂಡರೆ ಈ ತಿಂಗಳು ನಿಮ್ಮದಾಗುತ್ತದೆ. 2. ಉದ್ಯೋಗ ಮತ್ತು ವ್ಯವಹಾರ, ಕರಿಯರ್ ಮತ್ತು ಬಿಸ್ನೆಸ್. ಮೇಷ ರಾಶಿಯವರಿಗೆ ಈ ತಿಂಗಳು ವೃತ್ತಿಜೀವನದಲ್ಲಿ ಬೆಳವಣಿಗೆಗೆ ಉತ್ತಮ ಸಮಯ. ಹೊಸ ಯೋಜನೆಗಳು, ಹೊಸ ಅವಕಾಶಗಳು ನಿಮ್ಮ ಮುಂದೆ ತೆರೆದುಕೊಳ್ಳಲಿವೆ. ಅಧಿಕಾರಿಗಳಿಂದ ಮೆಚ್ಚುಗೆ ಪಡೆಯುವ ಸಾಧ್ಯತೆಗಳಿವೆ, ಆದರೆ ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದತೆ ಕಾಪಾಡಿ. ವ್ಯವಹಾರದಲ್ಲಿ ಹೂಡಿಕೆಗೆ ಇದು ಒಳ್ಳೆಯ ಸಮಯ, ಆದರೆ ಹೊಸ ಪಾಲುದಾರಿಕೆ ಮಾಡೋದಾದರೆ ಎಚ್ಚರಿಕೆಯಿಂದಿರಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈ ತಿಂಗಳು ಖಚಿತವಾದ ಫಲ ನೀಡಲಿದೆ. 3. ಹಣಕಾಸು ಮತ್ತು ಸಂಪತ್ತು, ಫೈನಾನ್ಸ್. ಹಣದ ದೃಷ್ಟಿಯಿಂದ ನವೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಸ್ಥಿರವಾಗಿದೆ. ಆದರೆ ಮಧ್ಯದಲ್ಲಿ ಅಪ್ರತೀಕ್ಷಿತ ವೆಚ್ಚಗಳು ಎದುರಾಗಬಹುದು, ಅದಕ್ಕಾಗಿ ಪೂರ್ವ ತಯಾರಿ ಇಟ್ಟುಕೊಳ್ಳಿ. ಹಳೆಯ ಸಾಲ ತೀರಿಸಲು ಅಥವಾ ಹೊಸ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯ. ಸಮಯಕ್ಕೆ ಸರಿಯಾಗಿ ಹಣ ಸಂಗ್ರಹ ಮಾಡಿದರೆ ತಿಂಗಳ ಕೊನೆಯಲ್ಲಿ ಸಂತೋಷ ತರುತ್ತದೆ. ಭೂಮಿ ಅಥವಾ ಆಸ್ತಿ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಯಶಸ್ಸಿನ ಲಕ್ಷಣಗಳಿವೆ. 4. ಪ್ರೀತಿ ಮತ್ತು ಸಂಬಂಧಗಳು, ಲವ್ ಮತ್ತು ರಿಲೇಶನ್ಶಿಪ್. ಪ್ರೇಮ ಜೀವನದಲ್ಲಿ ಹೊಸ ಉತ್ಸಾಹ ತುಂಬುವ ಸಮಯ ಇದು. ಸಂಗಾತಿಯೊಂದಿಗೆ ಹೊಸ ಅರ್ಥದಲ್ಲಿ ಸಂಬಂಧ ಬೆಳೆಯಲಿದೆ, ಆದರೆ ಹಠ ಮತ್ತು ಸಂಶಯದಿಂದ ದೂರವಿರಿ. ಒಬ್ಬರ ಮಾತು ಮತ್ತೊಬ್ಬರು ಗಮನದಿಂದ ಕೇಳುವುದು ಈ ತಿಂಗಳ ಯಶಸ್ಸಿನ ಮಂತ್ರ. ಅವಿವಾಹಿತರಾದವರು ಈ ತಿಂಗಳಲ್ಲಿ ಪ್ರೀತಿಯ ಪ್ರಾರಂಭವನ್ನು ಕಾಣಬಹುದು. ಒಟ್ಟಾರೆ ಪ್ರೀತಿ ಮತ್ತು ಶಾಂತಿ ನಿಮ್ಮ ಜೀವನದಲ್ಲಿ ಸಿಕ್ಕಿಕೊಳ್ಳುವ ಸಮಯ. 5. ಕುಟುಂಬ ಮತ್ತು ಸಾಮಾಜಿಕ ಜೀವನ, ಫ್ಯಾಮಿಲಿ ಮತ್ತು ಸೋಷಿಯಲ್ ಲೈಫ್. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಉಂಟಾಗಲಿದೆ. ದೀರ್ಘಕಾಲದ ಕಲಹಗಳು ನಿವಾರಣೆಯಾಗುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದದಿಂದ ಮನೆಯಲ್ಲಿನ ಸುಖ ಹೆಚ್ಚುತ್ತದೆ. ಆದರೆ ಸಣ್ಣ ಸಣ್ಣ ವಿಷಯಗಳಿಗೆ ಕೋಪ ತೋರಬೇಡಿ, ನಿಮ್ಮ ಸಹನಶೀಲತೆ ಕುಟುಂಬದ ಶಾಂತಿಯ ಕಿಲಿಯಾಗುತ್ತದೆ. ಸಾಮಾಜಿಕ ವಲಯದಲ್ಲೂ ನಿಮ್ಮ ಗೌರವ ಹೆಚ್ಚಲಿದೆ. 6. ಆರೋಗ್ಯ, ಹೆಲ್ತ್. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಧಾರಣವಾಗಿರಬಹುದು. ಹಳೆಯ ಸಮಸ್ಯೆಗಳು ಮತ್ತೆ ತಲೆದೋರುವ ಸಾಧ್ಯತೆ ಇದೆ, ವಿಶೇಷವಾಗಿ ತಲೆನೋವು ಅಥವಾ ಒತ್ತಡ. ಯೋಗ, ಧ್ಯಾನ ಮತ್ತು ಹಗುರವಾದ ಆಹಾರ ಕ್ರಮ ಪಾಲಿಸಿದರೆ ಆರೋಗ್ಯ ಸುಧಾರಣೆ ಕಾಣುತ್ತದೆ. ಸಮಯಕ್ಕೆ ನಿದ್ರೆ ಮತ್ತು ನೀರಿನ ಸೇವನೆಗೆ ಆದ್ಯತೆ ನೀಡಿ. ಧೈರ್ಯ ಮತ್ತು ಮನಃಶಾಂತಿ ಕಾಪಾಡಿಕೊಂಡರೆ ಯಾವುದೇ ಸಮಸ್ಯೆ ನಿಮ್ಮನ್ನು ತಡೆಯಲಾರದು. 7. ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್. ಶಿಕ್ಷಣ ಕ್ಷೇತ್ರದಲ್ಲಿ ಮೇಷ ರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶಗಳ ಕಾಲ. ನಿಮ್ಮ ಗಮನ ಮತ್ತು ಪರಿಶ್ರಮದಿಂದ ಪರೀಕ್ಷೆಗಳಲ್ಲಿ ಮೆಚ್ಚುಗೆ ಪಡೆಯುವಿರಿ. ಹೊಸ ವಿಷಯಗಳನ್ನು ಕಲಿಯುವ ಉತ್ಸಾಹ ಹೆಚ್ಚಾಗುತ್ತದೆ. ಆದರೆ ಅಲಕ್ಷ್ಯ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೆಚ್ಚು ಸಮಯ ವ್ಯಯಿಸಬೇಡಿ. ನಿಮ್ಮ ಉದ್ದೇಶ ಸ್ಪಷ್ಟವಾಗಿರಲಿ, ಯಶಸ್ಸು ಖಚಿತ. 8. ಆಧ್ಯಾತ್ಮಿಕತೆ ಮತ್ತು ಅದೃಷ್ಟ, ಸ್ಪಿರಿಚುವಲ್ ಮತ್ತು ಲಕ್. ನವೆಂಬರ್ ತಿಂಗಳಲ್ಲಿ ದೇವರ ಭಕ್ತಿ ಮತ್ತು ಪೂಜಾ ಪಾಠಗಳಲ್ಲಿ ತೊಡಗಿಕೊಳ್ಳಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸ ನೀಡುತ್ತದೆ. ಹನುಮಾನ್ ದೇವರ ಆರಾಧನೆ ಈ ತಿಂಗಳಲ್ಲಿ ಅತ್ಯಂತ ಫಲಪ್ರದ. ನಿಮ್ಮ ಶ್ರಮಕ್ಕೆ ದೇವರ ಕೃಪೆಯು ಸೇರಿ ಎಲ್ಲ ಕಾರ್ಯಗಳು ಸುಗಮವಾಗುತ್ತವೆ. ಲಕ್ಕಿ ಕಲರ್ ಕೆಂಪು ಮತ್ತು ಬಂಗಾರದ ಬಣ್ಣ. ಲಕ್ಕಿ ನಂಬರ್ 9. ಗುಡ್ ಡೇಸ್ ನವೆಂಬರ್ 7, 14 ಮತ್ತು 23. ಹೀಗಾಗಿ ಮೇಷರಾಶಿಯವರೇ, ಈ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ತರಲಿದೆ. ಆತ್ಮವಿಶ್ವಾಸದಿಂದ ನಡೆಯಿರಿ, ದೇವರ ನಂಬಿಕೆಯಿಂದ ಮುಂದುವರಿಯಿರಿ, ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ರಾಶಿ ಭವಿಷ್ಯಗಳಿಗಾಗಿ ರಾಶಿ ರಹಸ್ಯಗಳು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.